ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್ಕಾರದ ಕೆಲಸ ದೇವರ ಕೆಲಸ. ವಿಧಾನಸೌಧದ ಮುಂಭಾಗ ಚಂದನೆಯ ಕೆತ್ತನೆ. ಕರಪ್ಟ್ ಆಗದೆ ಕರೆಕ್ಟ್ ಆಗಿ ಕೆಲಸ ಮಾಡು ಅಂತ ಅರ್ಥ. ಯಾರು ಮಾಡ್ತಾರೆ? ಅದನ್ನ ಪಾಲಿಸೋರು ಯಾರು? ಎಕ್ಸಾಂಪಲ್ ಹೇಳ್ತೀವಿ ನೋಡಿ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದುನ ವೈ ಮಂಜುನಾಥ್ರದ್ದು ಅದೇನು ಕಡಿಮೆ ಲೂಟಿನ? ದುಡ್ಡು ಮಾಡುವಂತಹ ದಂಧೆ ಅದು. ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಸಂಪತ್ತು, ಅಗಣಿತ ಸಂಪತ್ತು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಹೆಂಗಿದೆ ಅಂದ್ರೆ ಈತನ ಖಜಾನೆ ನೋಡಿ ಇಡಿ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ. ಇದು ಸಾಹುಕಾರ್ ಬಾಮೈದರನ ಅಕ್ರಮ ಸಾಹುಗಾರಿಕೆ. ಅಬಕಾರಿ ಇಲಾಖೆ ಅಧಿಕಾರಿಯಾಗಿ ಅಕ್ರಮ ಸಂಪತ್ತು ಮಾಡುವುದನ್ನೇ ನರನಾಡಿಗೆಲ್ಲ ತುಂಬಿಕೊಂಡ ಗಡು ಭ್ರಷ್ಟ. ಸಿಕ್ಕಿದ್ದೇ ಚಾನ್ಸು ಅಂತ ದುಡ್ಡು ದೋಚುವ ಕಸುಬುದಾರ. ಭ್ರಷ್ಟ ರಾಜ್ಯದ ಅನಭಿಷಕ್ತನ ಅಕ್ರಮ ವಿಲಾ ಹೊಕ್ಕಿ ಖಜಾನೆಯನ್ನ ಜಾಲಾಡಿದ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಸಾಹುಕಾರ್ ಬಾಮೈದರನ ಅಗಣಿತ ಸಂಪತ್ತು, ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆಳೆದ ಇಡಿ. ಎಸ್, ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದುನ ವೈ ಮಂಜುನಾಥ್ ಬ್ರಹ್ಮಾಂಡ ಭ್ರಷ್ಟಾಚಾರ ಇಡಿ ದಾಳಿಯಲ್ಲಿ ಬಯಲಾಗಿದೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿ ಈತನಿಗೆ 14 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದು, ವ್ಯವಸ್ಥಿತವಾಗಿ ಸಂಪತ್ತು ಸಂಪಾದಿಸಿರುವ ಆರೋಪ ಕೇಳಿ ಬಂದಿದೆ. ಅಬಕಾರಿ ಅಧಿಕಾರಿ ವಿರುದ್ಧ ದಾಖಲಿಸಿದ್ದ ಎಫ್ಐಆರ್ ಆಧರಿಸಿ ಇಡಿ ದಾಳಿ ನಡೆಸಿದೆ. ಇಡಿ ದಾಳಿ ವೇಳೆ ವೈ ಮಂಜುನಾಥ್ ಬೇನಾಮಿ ವ್ಯವಹಾರ ಮಾಡಿರುವುದು ಪತ್ತೆಯಾಗಿದೆ. ಕುಟುಂಬದ ಸದಸ್ಯರು ಹಾಗೂ ಸಹಚರರ ಹೆಸರಲ್ಲಿ ಅಕ್ರಮ ಹೂಡಿಕೆ ಮಾಡಿದ್ದು, ಅಬಕಾರಿ ಲೈಸೆನ್ಸ್ ಮಂಜೂರು ಮಾಡಲು ಹಾಗೂ ಲೈಸೆನ್ಸ್ ನವೀಕರಣಕ್ಕೆ ಲಂಚ ಪಡೆದ ಆರೋಪ ಕೇಳಿ ಬಂದಿದೆ. ಕುಟುಂಬಸ್ಥರು ಹಾಗೂ ಸ್ನೇಹಿತರ ಹೆಸರಲ್ಲಿ ಮಾಡಿರುವ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. ಬೇನಾಮಿ ಲೈಸೆನ್ಸ್ ಹಾಗೂ ಹಣ ಪಡೆದ ಬಗ್ಗೆ ಡೈರಿಯಲ್ಲಿ ಬಿಸಿನೆಸ್ ಸೀಕ್ರೆಟ್ ಅಡಕವಾಗಿದೆ ಎನ್ನಲಾಗಿದೆ. ಇನ್ನು ಬೇನಾಮಿ ಹೂಡಿಕೆ, ಹಣ ವರ್ಗಾವಣೆಯ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಕೇರಳ ಕರ್ನಾಟಕ ಗಡಿಯಲ್ಲಿ ಅಕ್ರಮ ಬಾರ್ ಅಂಡ್ ರೆಸ್ಟೋರೆಂಟ್. ಮದ್ಯ ಕುಡಿಯಲು ಬರುವ ಕೇರಳಿಗರು ಗಡಿಯಲ್ಲಿ ಗಲಾಟೆ. ಇಷ್ಟೇ ಅಲ್ಲ, ವೈ ಮಂಜುನಾಥ್ ತಮ್ಮ ಪತ್ನಿ ಹೆಸರಲ್ಲಿ ಅಕ್ರಮ ಬಾರ್ ನಡೆಸುತ್ತಿದ್ದಾರೆ. ಕರ್ನಾಟಕ ಕೇರಳ ಗಡಿಯಲ್ಲಿರುವ ಬಾವಲಿ ಚೆಕ್ಪೋಸ್ಟ್ನ ಪರಿಸರ ಸೂಕ್ಷ್ಮ ವಲಯದಲ್ಲಿ ಅಕ್ರಮವಾಗಿ ಬಾರ್ ಓಪನ್ ಮಾಡಿದ್ದಾರೆ. ಕಬಿನಿ ಸ್ಪ್ರಿಂಗ್ಸ್ ರೆಸಾರ್ಟ್ನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಈ ಬಾರ್ 100 ಬಾರ್ಗಳಿಗೆ ಸಮ ಆಗಿದ್ದು, ಪ್ರತಿನಿತ್ಯ ಕೇರಳದಿಂದ ಮದ್ಯ ಖರೀದಿಗೆ ಸಾವಿರಾರು ಜನರು ಬರ್ತಾರೆ. ರಸ್ತೆ ಬದಿಯಲ್ಲಿ ಮರ ಗಿಡಗಳ ಬುಡದಲ್ಲಿ ಕುಡಿದು ಚೆಲ್ಲಾಡ್ತಾ ಇರುವ ದೃಶ್ಯಗಳು ಕಂಡು ಬರ್ತಿವೆ. ಕರ್ನಾಟಕಕ್ಕೆ ಎಣ್ಣೆ ಹೊಡೆಯಲು ಬಂದು ಪಾನಮತ್ತರಾದ ಕೇರಳಿಗರು ಪುಂಡಾಟ ನಡೆಸ್ತಾ ಇರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಹೀಗಾಗಿ ಮದ್ಯದಂಗಡಿ ತೆರವು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಜುನಾಥ್ ಕೇಸ್ನಲ್ಲಿ ಯಮುನಾಗೂ ಲಿಂಕ್. ಇತ್ತ ವೈ ಮಂಜುನಾಥ್ ಭ್ರಷ್ಟಾಚಾರದ ಕೇಸ್ನಲ್ಲಿ ಆಪ್ತೆ ಯಮುನಾಗೂ ಇಡಿ ಶಾಕ್ ನೀಡಿದೆ. 2004ರಲ್ಲಿ ಅಬಕಾರಿ ಇಲಾಖೆ ಸೇರಿದ್ದ ಯಮುನಾ 2024ರಲ್ಲಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದಿದ್ದು, ಹಲವು ವರ್ಷಗಳಿಂದ ಮಂಜುನಾಥ್ ಸ್ನೇಹ ಸಂಬಂಧದಲ್ಲಿರುವ ಯಮುನಾಳ ಮೈಸೂರಿನ ದಟ್ಟಗಳ್ಳಿಯ ಮನೆ ಮೇಲೆ ದಾಳಿ ಸತತ 21 ಗಂಟೆಗಳ ತಲಾಶ್ ನಡೆಸಿ ಮಹತ್ವದ ದಾಖಲೆಯನ್ನ ವಶಕ್ಕೆ ಪಡೆದಿದ್ರು. ಬಳಿಕ ಯಮುನಾಳನ್ನ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರೋ ಯಮುನಾ, ನನ್ನನ್ನ ಯಾರೂ ಬಂಧಿಸಿಲ್ಲ, ಸುಳ್ಳು ಸುದ್ದಿ ಮಾಡಿ ತೇಜೋವಧೆ ಮಾಡ್ತಿದ್ದಾರೆ, ಬ್ಯಾಂಕ್ ದಾಖಲೆ ಪಡೆಯಲು ಕರೆದೊಯ್ದಿದ್ರು ಅಂತ ಆಪ್ತರ ಬಳಿ ಅಳಲು ತೋಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಭ್ರಷ್ಟಾಚಾರ ಇದ್ರೆ ಲೋಕಾಯುಕ್ತ ಬರಬೇಕು, ಇಡಿ ಯಾಕೆ? ಇದೇ ಫಸ್ಟ್ ಟೈಮ್ ನಮಗೂ ಗೊಂದಲ ಎಂದ ಸಾಹುಕಾರ್. ಇನ್ನು ನಮ್ಮ ಬಾಮೈದನ ಮೇಲೆ ಇಡಿ ದಾಳಿ ಮಾಡಿರುವುದು ನಿಜ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಒಪ್ಪಿಕೊಂಡಿದ್ದಾರೆ. ಭ್ರಷ್ಟಾಚಾರದ ತನಿಖೆಯನ್ನ ಲೋಕಾಯುಕ್ತ ಮಾಡಬೇಕು, ಆದ್ರೆ ಇದೇ ಮೊದಲ ಬಾರಿ ಇಡಿ ಬಂದಿದ್ದು ನಮಗೂ ಗೊಂದಲ ಇದೆ, ನೋಡೋಣ ತನಿಖೆ ಯಾವ ರೀತಿ ಆಗುತ್ತೆ ಎಂದಿದ್ದಾರೆ. ಅದು ಇಡೀ ಕೇಸ್ ಆಗಿದ್ ನಿಜ. ನಮ್ಮ ಬಾವ ಮೈದ ಜಾರಕಿಹೊಳಿ ಸಂಬಂಧಿ ಮಂತ್ರಿಗಳ ಸಂಬಂಧ ಆಗಿದ್ ನಿಜ. ಅದ್ರಲ್ಲಿ ಏನು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ, ಅದನ್ನ ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಅದೇನ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಭ್ರಷ್ಟಾಚಾರ ಮಾಡ್ಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಮಾಡ್ತಾರೆ. ಇದು ಫಸ್ಟ್ ಟೈಮ್
ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ, ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ. ಅದು ಸೊ ಮುಂದಿನ ದಿನಗಳಲ್ಲಿ ನೋಡೋಣ, ಲೀಗಲಿ ಅವ್ರು ಹೆಂಗ್ ಫೈಟ್ ಮಾಡ್ತಾರೆ, ಹೆಂಗ್ ಕೇಳ್ತಾರೆ. ಒಟ್ಟಾರೆ ಅಬಕಾರಿ ಇಲಾಖೆಯ ಉನ್ನತಾಧಿಕಾರಿಯಾಗಿದ್ದುಕೊಂಡು ಲಕ್ಷ್ಮಣ ರೇಖೆ ದಾಟಿದ ವೈ ಮಂಜುನಾಥನ ದಂಧೆಯನ್ನ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯು ಮೆಚ್ಚೋದಿಲ್ಲ ಬಿಡಿ. ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಭ್ರಷ್ಟ ಕೋಟೆ ಕಟ್ಟುವ ಇಂಥವರ ಮೇಲೆ ಬರೀ ದಾಳಿ ನಡೆಸಿ ಕೇಸ್ ಹಾಕಿದ್ರೆ ಸಾಲದು, ಕಾನೂನು ಕ್ರಮ ಜರುಗಿಸಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.